ನಮಸ್ಕಾರ ಸ್ನೇಹಿತರೆ. ಆಕ್ಚುಲಿ ಒಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ. ನಮ್ಮ ಮನೆಗೆ ಏನಾರು ಒಂದು ಹೊಸ ಐಟಮ್ಗಳು ತಂದ್ರೆ ಇಡಕ್ಕಂತೂ ಜಾಗನೇ ಇಲ್ಲ, ಚಿಕ್ಕ ಮನೆ. ಅದ್ರ ಜೊತೆಗೆ ನಮ್ಮ ಹೆಂಗಸರು ಕುಣಿತಾ 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 ಇದನ್ನು ತಗೊಂಬಂದಿಟ್ಟಿದ್ದಾಳೆ ಇಲ್ಲಿ. ಅದನ್ನ ಇಡಕ್ಕೊಂದು ಜಾಗ ಬೇಕು, ಸ್ವಲ್ಪ ಹೈಟ್ ಆಗಬೇಕು, ಟೇಬಲ್ ಬೇಕು, ಅದು ಇದು ಅಂತಿದ್ಲು. ಈ ಟೀಪಾಯ್ ನೋಡಿದ್ರೆ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಚೇರ್ ತರ ತಂದಿದ್ದೀನಿ. ಸೊ ಟೇಬಲ್ ತರ ಚಿಕ್ಕದಾಗಿರೋ ಟೇಬಲ್. ಸೊ ಇದನ್ನೆಲ್ಲ ಫಿಕ್ಸ್ ಮಾಡ್ಬೇಕು ಇವಾಗ. ಓಕೆ, ಕಾಲೆಲ್ಲ ಫಿಟ್ ಮಾಡಿ ರೆಡಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಹೆಂಗಿದೆ. ಸೊ ನೋಡೋಣ, ಇದನ್ನ ಇಟ್ಬಿಟ್ಟು ಇವಾಗ ಸ್ವಲ್ಪ ಟೈಟ್ ಇದೆ. ಓಕೆ, ಸೊ ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಎಲ್ಲ ಫಿಕ್ಸ್ ಆಗಿ ರೆಡಿ ಇದೆ. ಸೊ ವೆಯ್ಟ್ಲೆಸ್ಸು ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗು ಕೂಡ ಇದೆ. ಸೊ ನಾನು ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಬೀಡಿಂಗ್ ಇಲ್ಲಿ ಇಷ್ಟು ಗ್ಯಾಪ್ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನನ್ನ ಮಗಳು ತುಂಬಾ ಕೈಗೆ ಇದು ಮಾಡ್ತಾಳೆ, ಏನಂದರೆ ಗಲಾಟೆ ಮಾಡಿ ಏನಾದ್ರು ಬೀಳಿಸ್ಕೊಳ್ತಾನೋ ಭಯದಿಂದ. ಸೊ ಈ ಥರ ಬೀಡಿಂಗ್ ಇರೋದನ್ನು ತೊಗೊಂಡಿರೋದು, ಯಾಕೆಂದರೆ ಮಧ್ಯೆ ಇಟ್ಟರೆ ಅದು ಜಾರಲ್ಲ, ಅದಕ್ಕೋಸ್ಕರ. ಓಕೆ, ಇವಾಗ ಇಟ್ಬಿಟ್ಟು ನೋಡೋಣ ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಇಲ್ಲೇ ಇದೆ ನೋಡಿ. ಸೊ ಇದ್ರ ಪ್ರಕಾರ ಕರೆಕ್ಟಾಗಿದೆ ಸೈಜ್. ಇದಕ್ಕೆ ನೋಡ್ತಾ ಇರ್ಬೋದು. ಎಸ್, ಫಿಕ್ಸ್ ಆಗಿದೆ. ಅವಳ ಸಮಾಧಾನಕ್ಕೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಇವಾಗ ಕಿಚನಲ್ಲಿ ಸ್ವಲ್ಪ ಜಾಗ ಮಾಡ್ಬಿಟ್ಟು ಅಲ್ಲಿಡಬೇಕು. ಸೊ ಜಾಗ ಮಾಡಿ ರೆಡಿ ಇಟ್ಟಿದ್ದೀನಿ. ಇಲ್ಲಿ ಸಿಲಿಂಡರ್ ಬರುತ್ತೆ ಆ್ಯಂಡ್ ಇಲ್ಲಿ ವೆಜಿಟೇಬಲ್ ಸ್ಟ್ಯಾಂಡ್ ಇದೆ. ಅದ್ರ ಮಧ್ಯೆ ಒಂದು ಸ್ವಲ್ಪ ಜಾಗ ಮಾಡ್ಕೊಟ್ಟಿದ್ದೀನಿ. ಸೊ ಅದನ್ನ ತೊಗೊಂಡೋಗಿ ಇಡ್ತೀನಿ ನೋಡಿ ಇವಾಗ ಅಲ್ಲಿ. ಓಕೆನಾ? ಓಕೆ, ಡೀಲ್. ಇನ್ಮೇಲೆ ಅವಳ ಜವಾಬ್ದಾರಿ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳೋದು ಬಿಡೋದು. ನನ್ನ ಕೆಲಸ ಮುಗಿಯುತ್ತೆ ಇಲ್ಲಿಗೆ. ಓಕೆ ಫ್ರೆಂಡ್ಸ್, ಬಾಯ್.